ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ. ನನಗೆಲ್ಲ ಅರ್ಥ ಆಗತ್ತೆ. ವಿಕ್ರಾಂತ್ ಅವರೇ, ಗಾನವಿ ನಿಲ್ಕೊಡಿ. ಅದ್ಗೆ ಪ್ಲೀಸ್ ಅದ್ಗೆ, ಈಗ್ಲೇನೆ ನನ್ನ ಪ್ರಾಣ ಹೋದಾಗ ಆಗ್ತಿದೆ ಅದ್ಗೆ. ನೀನ್ಯಾಕೋ ಹಾಗೆ ಬೇಡ್ಕೋತಿದ್ಯಾ? ನನ್ ಗಂಡ ನಮ್ಮ ಅಕ್ಕನ ಮುಂದೆ ಮರ್ಯಾದೆ ಕಳ್ಕೊತಿದಾರತ್ತೆ. ನನ್ಗೆ ಗರ್ಭಕೋಶ ಇಲ್ಲ ಅಂದ್ರೆ ಬೇಡ, ಗಾನವಿ ಇದ್ದಾಳಲ್ಲ, ಇನ್ ಯಾವ ಚಿಂತೆನೂ ಇಲ್ಲ. ಮಗುನ್ ಹೆತ್ರು ಕಳ್ಕೊಂಡಿರೋ ನಮ್ಮ ಅಕ್ಕನ್ಗೆ ಗರ್ಭಕೋಶ ಇದೆಯಲ್ಲ, ಮಕ್ಳು ಬೇಕಾಗಿರೋದು ಅವಳಿಗೆ. ಭಾವನ್ ಜೊತೆ ಸರಿಯಾಗಿ ಸಂಸಾರ ಮಾಡಿದ್ರೆ ಯಾಕೆ ಹುಟ್ಟಲ್ಲ? ಹುಚ್ಚಾಗಿ ಮಾತಾಡಿದ್ರೆ ಹುಟ್ಟಿದ ದಿವ್ಸನೇ ಸತ್ತು ಹೋಗ್ತೀಯ, ನೋಡ್ತಾ ಇರು. ವಿಕ್ರಾಂತ್ ಅವರೇ, ಗಾನವಿ ನಿಲ್ಕೊಡಿ. ಕೊಡಿ ಅಂತಿದ್ದೀನಲ್ಲ, ಬಿಡೆ. ಕೊಡಿ ವಿಕ್ರಾಂತ್ ಅವರೇ, ಕೊಡಿ ವಿಕ್ರಾಂತ್ ಅವರೇ, ಹೇಳ್ತಾ ಇದ್ದೀನಲ್ಲ, ಕೊಡಿ ಕೊಡಿ ಕೊಡಿ, ಇಲ್ಲಿ ಕೊಡಿ ಕೊಡಿ. ಈಗ ಸ್ವಲ್ಪ ಸುಮ್ಮನಿರ್ತಾರ ವಿಕ್ರಾಂತ್ ಅವರೇ? ನಾನ್ ಹೆತ್ತ ಮಗುನ ನಾನ್ ಎತ್ಕೊಂಡ್ರೆ ನಿಮಗೇನ್ ಕಷ್ಟ? ಗಾನವಿ ನಿನ್ ಮಗ್ಳ? ನನ್ ಮಗ್ಳು, ನಾನ್ ಹೆತ್ತಿದ್ದೀನಿ. ಯಾವಾಗ ಎತ್ತೀಯ ನೀನು? ಯಾರನ್ನ ಹೆತ್ತೆ ನೀನು? ಮಗುನ್ ಹೆರ್ಲಿಲ್ಲ ನೀನು, ಪಾಪನ್ ಹೆತ್ತೆ. ಪ್ರಾಣ ಇಲ್ದಿರೋ ಮಾಂಸದ ಮುದ್ದೆನ ಹೆತ್ತು ಹೊಟ್ಟೆನಲ್ಲೇ ಮಗುನ್ ಕಳ್ಕೊಂಡಿದ್ದು ನಾನಲ್ವೇ, ನೀನು. ನೈನಿ, ಏನ್ ಮಾತಾಡ್ತಿದ್ಯಾ ನೀನು? ಇಲ್ದಿರೋ ಕತೆನ ಯಾಕೆ ಹೇಳ್ತಿದ್ದಾಳೆ ನೈನಿ? ಏಯ್, ಯಾರ್ ಕತೆ ಹೇಳ್ತಾ ಇರೋದು? ನಿನ್ ಮಗು ಹೆರಿಗೆಯಲ್ಲೇ ಹೋದ್ರೆ ಸುಮನ ಮಗು ಹೋಗಿದೆ ಅಂತ ಹೇಳಿ ಗಾನವಿನ ನೀನ್ ಹೇಗ್ ತಗೋತೀಯ? ಕತೆ ಹೇಳಿದ್ದು, ಮಗುನ ಬದಲಾಯಿಸಿದ್ದು ನಿಮ್ ಚಿಕ್ಕ ಮಗ ವಿಕ್ರಾಂತ್ ಅವರು. ಬೇಕು ಅಂದ್ರೆ ಕಾಲರ್ ಹಿಡಿದು ಕೇಳಿ. ಹೌದು ಮಾಮ್. ನೈನ್ ಹೆತ್ಗೆ ಹುಟ್ಟಿದ ಮಕ್ಕಳಲ್ಲಿ ಒಂದು ಮಗುನ ಎತ್ಕೊಂಡು ಸುಮ್ಮನ ಹೊಟ್ಟೆಲ್ ಹುಟ್ಟಿರೋ ಪ್ರಾಣ ಇಲ್ದಿರೋ ಮಗುನ ತಗೊಂಡ್ಬಂದು ಇಟ್ಟೆ. ನನ್ನ ಹೆಂಡತಿಗೆ ನಿಜ ಗೊತ್ತಾದ್ರೆ ಬದುಕಲ್ಲ ಅಂತ ಆ ಕೆಲಸ ಮಾಡಿದೆ. ಇಂಥ ದ್ರೋಹ ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ಎಷ್ಟು ಚೆನ್ನಾಗಿ ನಾಟಕ ಮಾಡಿದೆ ವಿಕ್ರಾಂತ್. ಅತ್ತಿಗೆ ಅತ್ತಿಗೆ ಅಂತ ಜಪ ಮಾಡ್ಕೊಂಡು ಮನೆ ತುಂಬ ಓಡಾಡ್ತಿದ್ರೆ ಮಗನ್ಗಿಂತ ಹೆಚ್ಚು ಅಂತ ಅನ್ಕೊಂಡಿದ್ನಲ್ಲ ವಿಕ್ರಾಂತ್ ನಿನ್ನ.
ಮಾಡಿರೋ ಪಾಪನ ಒಪ್ಕೋತಿದ್ದೀನಿ. ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ನೋಡಿ ಇನ್ಸ್ಪೆಕ್ಟರ್, ನೀವು ಆ DNA ರಿಪೋರ್ಟ್ಸ್ ತೊಗೊಂಬಂದ್ರಲ್ಲ, ಅದರಲ್ಲಿ ಗಾನವಿ ನಮ್ಮಗಳಲ್ಲ ಅಂತ ಕ್ಲಿಯರ್ ಆಯ್ತಲ್ವಾ? ಹೌದು ಸರ್. ಆದರೆ ಈಗ ನೈನಿ ಮತ್ತೆ ವಿಕ್ರಾಂತ್ ಈ ರೀತಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇದ್ರಲ್ಲೇನೋ ಮೋಸ ಇದೆ. ನಮ್ಮ ಅಕ್ಕನ ಮೇಲೆ ತುಂಬಾ ಅಭಿಮಾನ ಇರೋದ್ರಿಂದ ನನ್ ಗಂಡ ಹೀಗ್ ನಾಟಕ ಮಾಡಿ ಗಾನವಿನ ತ್ಯಾಗ ಮಾಡ್ಬೇಕು ಅಂದ್ಕೊಂಡಿದಾರೇನೋ. ಇರ್ಬೋದು. DNA ರಿಪೋರ್ಟಲ್ಲಿ ಬಂದಿರೋದಕ್ಕೂ ಇವ್ರು ಹೇಳ್ತಿರೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಆ ವ್ಯತ್ಯಾಸನ್ ಕೂಡ ಸೃಷ್ಟಿ ಮಾಡಿದ್ದು ನಿಮ್ ಒಡ ಹುಟ್ಟವ್ರೆ ವಲ್ಲ ಭಾವ. ಬಂದಿರೋ ಗೆಸ್ಟ್ಗೆಲ್ಲ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೀನಲ್ಲ, ಒಂದ್ಸಲ ಓಪನ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಪೊಲೀಸನ್ನ ನೀವು ನೋಡಿ. DNA ರಿಪೋರ್ಟು ಇದರಲ್ಲಿ ಪಾಸಿಟಿವ್ ಇದೆ. ಗಾನವಿ ನಿನ್ನ ಮಗಳೇ ಅಂತ ಈ ರಿಪೋರ್ಟಲ್ಲಿ ಬರ್ದಿದ್ಯಮ್ಮ. ಆದ್ರೆ ನಾವು ಅವತ್ತು ನೋಡಿದ ರಿಪೋರ್ಟ್ ಯಾವುದು? ಫೇಕ್. ತಪ್ಪು ರಿಪೋರ್ಟ್ ಕೊಟ್ಟು ತಮ್ಮ ಹೆಂಡತಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ಸ್ಮಾರ್ಟ್ ವಿಕ್ರಾಂತ್ ಅವ್ರು ತಯಾರಿಸಿರೋ ಫೇಕ್ ರಿಪೋರ್ಟ್ಸ್ ಅನ್ನೋದು. ಏನ್ ಚಿಕ್ಕ ಯಜಮಾನ್ರೆ ಇದೆಲ್ಲ? ಅಂದ್ರೆ ಹೆರಿಗೆಯಲ್ಲಿ ಮಗನ್ ಕಳ್ಕೊಂಡಿದ್ದು ನಾನಾ? ಗಾನವಿನ್ ಹೆತ್ತಿದ್ದು ನಮ್ಮ ಅಕ್ಕನ? ಮಾತಾಡಿ. ಇದು ನಿಜ ಅಲ್ಲ. ನಮ್ಮ ಅಕ್ಕ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ ಕಣೆ ದಡ್ಡಿ. ನೀನ್ ಹತ್ರ ಕಿರ್ಚ್ಕೊಂಡ್ರು ಯಾವ ಪ್ರಯೋಜನನೂ ಇಲ್ಲ. ನಿನ್ ಗಂಡ ಮಾಡಿರೋ ದ್ರೋಹಕ್ಕೆ ನೈನಿ ಕಂಪ್ಲೇಂಟ್ ಕೊಟ್ರೆ ವಿಕ್ರಾಂತನ ಎಳ್ಕೊಂಡು ಹೋಗ್ತಾರೆ.
ಅಳಬೇಡ ಸುಮನ, ಬಾ ಬಂದು ಕೇಕ್ ಕಟ್ ಮಾಡು. ನೈನಿ ಕೊಟ್ಟಿದ್ 3 ಅವಕಾಶನ ನೀನು ಮಿಸ್ಯೂಸ್ ಮಾಡ್ಕೊಂಡೆ. ನೀನ್ ಬದ್ಲಾಗ್ತೀಯ, ಬುದ್ಧಿ ಬರುತ್ತೆ ಅಂತಾನೆ ಅನ್ಕೊಂಡಿದ್ಲು. ನಾಯಿ ಬಾಲ ಡೊಂಕು ಅಂತ ಪ್ರೂವ್ ಮಾಡ್ಬಿಟ್ಟೆ. ಅವಳ ತಾಳ್ಮೆ ಎಲ್ಲ ಹಿಂಗ್ ಹೋಯ್ತು. ಗಾನವಿ ತಾನ್ ಹೆತ್ ಮಗು ಅಂತ ಇಡೀ ಪ್ರಪಂಚಕ್ಕೆ ಪ್ರೂವ್ ಮಾಡಿದ್ಲು. ಬರ್ತಡೇ ಗಿಫ್ಟ್ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲಮ್ಮ. ದೊಡ್ಡವ್ರ ಅನ್ನೋದಿಲ್ಲ, ಗೌರವನೂ ಇಲ್ಲ. ಇನ್ನೇನು ಉಳಿದಿಲ್ಲ. ಗರ್ಭಕೋಶನೇ ಇಲ್ಲ ಅಂದಮೇಲೆ ಅವಳಿಗೆ ಮುಂದೆ ಭವಿಷ್ಯ ಇರುತ್ತೆ ಅನ್ನೋದು ಕೂಡ ನನಗೆ ಯಾಕೋ ಸಂದೇಹ. ದೇವ್ರು ನನ್ಗೆ ಅನ್ಯಾಯ ಮಾಡ್ಬಿಟ್ಟ. ಕಟ್ಕೊಂಡಿರೋನ್ ಕೂಡ ನಿಜನ್ ಮುಚ್ಚಿಟ್ಟು ಮಗು ಇಲ್ದರ ಹಾಗೆ ಮಾಡ್ಬಿಟ್ಟ. ಯಾವ ಮುಖ ಇಟ್ಕೊಂಡು ಬದುಕ್ಬೇಕು ನಾನು? ಕಂಪ್ಲೇಂಟ್ ಕೊಡ್ತೀರಾ? ಇಲ್ಲಿ ಪ್ರಾಣನೇ ಹೋಗ್ತಿರುವಾಗ ಪೊಲೀಸ್ ಕಂಪ್ಲೇಂಟ್ ಯಾಕೆ ಸರ್? ಬಿಟ್ಬಿಡಿ. ಮಾಮ್, ಒಂದ್ಸಲ ಗೆಲ್ತೀರಾ? ಆಂಟಿ ಇನ್ನು ಶಾಕಿಂದ ಹೊರಗೆ ಬಂದಿಲ್ಲ ವಲ್ಲಭ್, ಸ್ವಲ್ಪ ಸುಮ್ನಿರು. ಸರಿ, ನೀನಾದ್ರೂ ಗೆಲ್ಲು. ಅಯ್ಯಿ, ಇದೇನ್ ಕೈಯ ಇಲ್ಲ ಗೊಂಬೆನಾ? ಹಾಗೆ ಗೆಲ್ತಿದ್ಯಲ್ಲ. ಏಯ್, ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀರಾ, ಇಲ್ಲ ಅಂದ್ರೆ ಆಚೆ ಹೋಗ್ತೀರಾ. ರೂಮಿಂದ ಹೊರಗೆ ಕಾಲಿಟ್ರೆ ಆ ನೈನಿ ರಣಕೇಕೆ, ಸುಮನ ಅಳು ಬಿಟ್ರೆ ಇನ್ನೇನು ಕೇಳಿಸೋದಿಲ್ಲ ಆಂಟಿ. ನಿಮ್ ಫೀಲಿಂಗ್ ಹೇಗಿದೆ ಅಂತ ಸ್ವಲ್ಪ ಶೇರ್ ಮಾಡ್ತೀರಾ ಮಾಮ್, ಪ್ಲೀಸ್? ಮಾರಣ್ಣ ಸ್ವಾಮಿ ಹೇಳಿದ ಹಾಗೆ ನಯನಿ ತನ್ನ ಮಗುನ ಸಾಕ್ಷ್ಯಾಧಾರದ ಜೊತೆಗೆ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ಲು. ಹೆತ್ತ ತಾಯಿ ಹೋರಾಟ ಹೇಗಿರ್ಬೇಕು ಅಂತ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಲು. ಹಳ್ಳಿಯಿಂದ ಬಂದಿದ್ದ ನಯನಿ ಈ ಲೆವೆಲ್ವರೆಗೂ ಬೆಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಆಂಟಿ. ಸಖಿ, ನಯನಿ ಶಕ್ತಿಗೆ ಯುಕ್ತಿಗೆ ಎರಡೇ 2 ಕಾರಣಗಳು. ಮೊದಲನೇದು ವಿಶಾಲ್ ತನ್ನ ಕುತ್ತಿಗೆ ಕಟ್ಟಿದ ಮಂಗಳಸೂತ್ರ. ಎರಡನೇದು ತನ್ನ ಹೊಟ್ಟೆಲ್ ಹುಟ್ಟಿರೋ ಹಸುಗೋಸು. ಮೊದಲನೇದನ್ನ ತೆಗಿಬಾರ್ದು ಅಂತ ಹೋರಾಟ ಮಾಡ್ತಿದ್ದಾಳೆ. ಎರಡನೇದನ್ನ ತೆಗೆದ ಮೇಲೆ ಅದನ್ನ ಪಡ್ಕೊಳ್ಳೋಕೆ ಹೋರಾಟ ಮಾಡಿದ್ಲು. ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೋ ವನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಹಿಸ್ಟ್ರಿ ಲೆಸನ್ಸ್ ಅಲ್ಲಿ ಓದಿರೋ ಅಂತ ನೆನ್ಪಿದೆ ಮಾಮ್. ಆದ್ರೆ ಇವಾಗ ನನ್ನ ನಾದ್ನಿ ನೈನಿ ಕಣ್ಮುಂದೆನೆ ಅಖಂಡ ವಿಜಯನ ಸಾಧಿಸಿದ್ಲು. ನಾದ್ನಿ ಅಂತ ಇವತ್ತು ಸಂಬಂಧ ಬೆಳೆಸ್ಕೊಂಡು ಮಾತಾಡ್ತಿದ್ಯಲ್ಲ ವಲ್ಲಭ್. ಯಾರಾದ್ರೂ ಗೆದ್ರೆ, ಚರಿತ್ರೆನ ಬರೆದ್ರೆ ಅವ್ರಿಗೆ ನಮ್ಮವರು ಅಂತ ಜೈಕಾರ ಹಾಕ್ಬೇಕು. ಅವಾಗ್ಲೇ ನಾವು ನೆಮ್ಮದಿಯಾಗಿರ್ಬೋದು. ವಲ್ಲಭ, ಜೈಕಾರ ಹಾಕೋದಲ್ಲ ಕಣೋ. ನಾನ್ ಹೆತ್ತ 2 ಮಕ್ಳಿಗೂ ಮಕ್ಕಳಾಗಿದ್ದಾವೆ. ಸೊಸೆಂದ್ರಿಬ್ರಿಗೂ 50 ಕೋಟಿ ಬರುತ್ತೆ ಅಂತ ಒಳಗೆ ಸಂತೋಷ ಪಟ್ಟಿದ್ದೆ. ಈಗ ಸುಮನನ್ಗೆ ಮಕ್ಕಳಿಲ್ಲ, ಹುಟ್ಟೋದೂ ಇಲ್ಲ.
50 ಕೋಟಿಗೆ ಕಲ್ ಬಿದ್ದ ಹಾಗೆ. ಅದೇನ ಆಂಟಿ, ಸುಮನ ಹೆಸರಲ್ಲಿ ಆಸ್ತಿ ಇದೆಯಲ್ಲ, ಅದನ್ನು ನೈನಿನೇ ತಗೊಂಡ್ಬಿಡ್ತಾಳ? ಆ ಬದ್ರಿನಾಥ್ ಅವ್ರು ಬರ್ದಿರೋ ವಿಲ್ಲಲ್ಲಿ ರೂಲ್ಸು ಹಾಗಿದೆ ಸಖಿ. ಆ ವಿಷಯನ ಸುಮನ ಮರ್ತು ಹೋಗಿದ್ರು ನಯನಿಗಂತೂ ನೆನ್ಪಿರುತ್ತೆ ಅನ್ಕೋತೀನಿ. ಹಾಗಾದ್ರೆ ವಿಕ್ರಾಂತ್ ಪರಿಸ್ಥಿತಿ ಏನು ಮಾಮ್? ಓ, ಮತ್ತೆ ವಿಶಾಲ್ ಜೊತೆ ಕೆಲಸ ಮಾಡ್ಕೊಂಡು ಸಂಬಳಕ್ಕೋಸ್ಕರ ಕಾಯೋದೇನಾ? ಇಷ್ಟು ಮೋಸ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೂ ನೈನಿ ಕೆಲಸ ಕೊಡ್ತಾಳ? ಏನೋ ಒಂದೇ ಸಲಕ್ಕೆ ಸ್ಟ್ರಕ್ ಆಗಿ ಹೋದ್ವಿ ಅನ್ಸ್ತಿದೆ. ಈ ಹೊಸ ಸಿಚುವೇಶನ್ ನನ್ನನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿದೆ. ಮಾಮ್, ಗಾನವಿನೇ ಗಾಯತ್ರಿ ದೊಡ್ಡಮ್ಮ ಅಲ್ಲ ತಾನೆ? ಕನ್ಫರ್ಮ್ ಮಾಡ್ಕೊಂಡ್ರಾ? ಅವಳಲ್ಲ. ಅಮ್ಮ, ಯಾಕಂದ್ರೆ ನಾನ್ ವಿಕ್ರಾಂತಿಗೆ ಹುಟ್ಟಿದ ಮಗು ಅಂತ ತುಂಬಾ ಸಲ ಎತ್ಕೊಂಡು ಮುದ್ದಾಡಿದ್ದೀನಿ. ಈಗ ನಯನಿ ಮಗು ಅಂತ ಗೊತ್ತಾಯ್ತಲ್ಲ, ಇನ್ನು ಎತ್ತಾಡ್ಸೋ ಪ್ರಶ್ನೆನೇ ಇಲ್ಲ. ಆಟ ಎಲ್ಲ ಹಾಗಿರ್ಲಿ ಆಂಟಿ, ನಿಮ್ ಪ್ರಾಣಕ್ಕೇನು ಯಾವ ಅಪಾಯನೂ ಇಲ್ಲ ಅಲ್ವಾ? ಗಾನವಿಯಿಂದ ಆ ಭಯ ಇಲ್ಲ ಸಖಿ. ಅಂದ್ಮೇಲೆ ಆರಾಮಾಗಿರಿ ಮಾಮ್. ಗಾಯತ್ರಿ ದೊಡ್ಡಮ್ಮ ಸಿಕ್ಕದ್ಮೇಲೆ ತಾನೇ ಟೆನ್ಷನ್ ಆಗ್ಬೇಕಾಗಿರೋದು. ಇಬ್ರು ಮಕ್ಕಳಲ್ಲಿ ಒಂದ್ ಮಗು ಸಿಕ್ತು ಅನ್ನೋ ವಿಜಯೋತ್ಸವನ ಆಚರಿಸ್ತಾ ಇದ್ದಾಳೆ ಆ ನಯನಿ. ನನ್ ಶತ್ರುವಾದ ಗಾಯತ್ರಿ ದೇವಿನ ಹೆತ್ತ ನಯನಿ ಅದನ್ನು ಕಂಡುಹಿಡಿತಾಳೆ. ಗಾನವಿ, ಇವತ್ತು ನೀನು ಹೊಸದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ನೆವರೆಗೂ ದೊಡ್ಡಪ್ಪನಾಗಿದ್ದ ನಾನು ಇವತ್ತಿಂದ ಅಪ್ಪ ಆಗಿದ್ದೀನಿ. ಈಗಾಗದು ಅಂದ್ರೆ ಏನ್ರಿ? ಯಾವಾಗ್ಲೂ ನೀವು ಈ ಮುದ್ದು ಕಂದಂಗೆ ಅಪ್ಪ ಅಲ್ವಾ ಕಂದ? ಇದು ಎಲ್ಲದ್ರ ಹಿಂದೆ ನಿಮ್ಮಮ್ಮನೂ ಇದ್ದಾಳೆ ಗಾನವಿ. ಇವಳಿಗೆ ನಿಜ ಗೊತ್ತಿದ್ರು ನನಗೆ ಮಾತ್ರ ಏನು ಹೇಳ್ದೆ 1, 2, 3 ಅಂತ ದಿನ ವಾರ್ನಿಂಗ್ ಕೊಟ್ಕೊಂಡು ಡಿಲೇ ಮಾಡ್ತಾ ಬಂದ್ಲು. ಇಲ್ಕೊಡಿ, ಎಷ್ಟೊತ್ತು ಅಂತ ಹಾಗೆ ಕೂಡ್ಸ್ಕೊಂಡಿರ್ತೀರಾ, ಕೈ ನೋವು ಬರುತ್ತೆ. ನೋಡ್ದಿಯಾ ಗಾನವಿ, ನಿಮ್ಮಮ್ಮನ್ಗೆ ನನ್ನಂದ್ರೆ ಎಷ್ಟು ಪ್ರೀತಿ ಅಂತ? ಹಲೋ ಸರ್, ನಾನು ಅಂದಿದ್ದು ನನ್ನ ಮಗು ಕೈ ನೋವಾಗುತ್ತೆ ಅಂತ. ಹೌದಾ? ಓಹ್, ಸುಮ್ಮನೆ ಏನೋ ಅನ್ಕೊಂಬಿಟ್ಟೆ. ಏನೋ ನೀನ್ ನಗ್ತಿದ್ಯಾ? ನಿಜವಾಗ್ಲೂನಾ? ಗಾನವಿ, ನಿಮ್ಮಮ್ಮ ನಕ್ಕಿದ್ದು? ನಾನಲ್ದೆ ಇನ್ಯಾರು ಸುಮ್ಮನೆ ಬಂದ್ ನಗ್ತಾಳ? ಅವಳ ರೂಮಲ್ಲಿ ಅವಳು ಅಳ್ತಾ ಕೂತಿರ್ತಾಳೆ. ಓಹ್, ಮರ್ತ್ಬಿಟ್ಟೆ. ಇವಾಗ ಅವಳಿಗೇನು ಪ್ರಾಬ್ಲಮ್ ಇಲ್ಲ ತಾನೆ? ವಿಕ್ರಾಂತ್ ಜೊತೆ ಜಗಳ ಏನಾದ್ರು ಮಾಡ್ತಾಳಾ? ಮಾಡ್ತಾಳೆ, ಬೈತಾಳೆ, ತಮ್ಮಲ್ ತಾವ್ ಮರ್ತ್ರೆ ಹೊಡಿತಾಳೆ ಕೂಡ. ವಿಕ್ರಾಂತ್ ಅವ್ರು ಮಾಡಿದ್ದು ಮೋಸನೇ ಅಲ್ವಾ ಯಜಮಾನ್ರೆ? ಆದ್ರೆ ಅನ್ಯಾಯ ಅಲ್ಲ. ನಾನು ನಮ್ಮ ವಿಷಯ ಹೇಳ್ತಾ ಇಲ್ಲ, ನೇನೆ ಸುಮ್ಮನಾಗೋಸ್ಕರ ಅವನು ಮಾಡಿರೋದ್ರ ಬಗ್ಗೆ ಹೇಳ್ತಾ ಇರೋದು. ಇಬ್ಬರ ಮಧ್ಯೇನೋ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ, ಅವ್ರ ಮದುವೆಗೆ ಅರ್ಥ ಇಲ್ಲ ಅಂತ ಮಾತಾಡ್ತಾರೆ. ಆದರೆ ಅವನು ಎಷ್ಟು ಸ್ವಾರ್ಥದಿಂದ ಈ ಕೆಲಸ ಮಾಡಿರ್ಬೋದು ಅಂದರೆ ವಿಕ್ರಾಂತ್ಗೆ ಸುಮನ ಮೇಲೆ ಪ್ರೀತಿ ಇದೆ ಅಂತ ತಾನೆ? ಇದೆ ಅಂತ ಅರ್ಥ ಮಾಡ್ಕೊಳ್ಳೋ ಗುಣ ನನ್ನ ತಂಗಿಲಿಲ್ಲ. ನಾನು 2 ಮಕ್ಳಿಗೆ ಜನ್ಮ ಕೊಟ್ಟಿದ್ರಿಂದ ಒಂದ್ ಮಗು ಸುಮನ ಹತ್ರ ಇದ್ರೂ ಸಮಸ್ಯೆ ಬರಲ್ಲ ಅನ್ಕೊಂಡೆ. ಆದ್ರೆ ಇನ್ನೊಂದು ಮಗುನ ಯಾರೋ ಎತ್ಕೊಂಡು ಹೋಗಿದ್ರಿಂದ ದಿಕ್ಕು ತೋಚ್ತಿರೋ ಸ್ಥಿತಿಗೆ ನಾನು ಹೊರಟೋದೆ ಯಜಮಾನ್ರೆ. ಗಾನವಿನ ನನ್ನ ಕೈಗೆ ಎತ್ಕೊಂಡ ತಕ್ಷಣ ಎಲ್ಲೂ ಇಲ್ದಿರೋ ನಂಬಿಕೆ, ಸಂತೋಷ ಸಿಕ್ಕಿದೆ ನೇನಿ. ಗಾಯತ್ರಿ ಅಮ್ಮವ್ರನ್ನ ಕೂಡ ಹುಡುಕಿ ಮನೆ ಕರ್ಕೊಂಡು ಬಂದ್ರೆ ನಮ್ಮಿಬ್ರ ಜೀವನ ಸಾರ್ಥಕ ಆಗತ್ತೆ ಯಜಮಾನ್ರೆ. ವಿಕ್ರಾಂತ್ ಲೈಫಲ್ಲ ಎಲ್ಲ ವಿಚಿತ್ರ ನಡೀತಾ ಇದೆ ನೇನಿ. ನಮ್ಮ ಮುಂದೆ ಒಳ್ಳೆ ಅಪರಾಧಿ ಥರ ನಿಂತ್ಕೋಬೇಕಾಗಿ ಬಂತು. ಸುಮನ ವಿಷಯದಲ್ಲಿ ತಪ್ಪು ಮಾಡದೇ ಇದ್ರು ಮತ್ತೆ ಅಪ್ಪ ಅನ್ಸ್ಕೊಳ್ಳೋದಕ್ಕಾಗಲ್ಲ. 4 ತಿಂಗಳು ಮಗು ಇಲ್ದೆ ಹೇಗೆ ಮನೇಲಿದ್ವಿ ಯಜಮಾನ್ರೆ? ಇವ್ರು ಹೇಳಿದ ಮಾತನ್ನು ಕೇಳಿಸ್ಕೊಂಡು
ಏನ್ ಮಾಡಿದ್ರೆ ಮತ್ತೆ ಸಂತೋಷ ಬರ್ಬೋದು ಅಂತ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ವಿಶಾಲಕ್ಷಮ್ಮ ತಾಯಿ ಎಲ್ಲ ವಿಷಯದಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತಿದ್ಲು. ನೈನಿ, ಏನೇ ನಡೆದ್ರು ನಮ್ಮ ಉಳಿದಿಕ್ಕೆ ಅಂತ ನಾವು ಅನ್ಕೋತಿರ್ತೀವಿ. ಸುಮನ ಥರದವರು ಅದನ್ನು ಕ್ಯಾಶುವಲಾಗಿ ತಗೊಳ್ಳಲ್ಲ. ಆವೇಶದಿಂದ ಕನ್ಫ್ಯೂಸ್ಡ್ ಮೈಂಡಿಂದ ಡಿಸಿಷನ್ ತಗೊಂಡು ಜೀವಕ್ಕೆ ಅಪಾಯ ತಂದ್ಕೊಂಡ್ಬಿಡ್ತಾರೆ. ಯಾವುದಕ್ಕೂ ಅವಳ ಮೇಲೊಂದು ಕಣ್ಣಿಟ್ಟಿರೋ. ನನ್ನ ತಂಗಿ ಏನ್ ಸಾಯಲ್ಲ ಬಿಡಿ. ಹಾಗೆ ಮಾತಾಡ್ಬೇಡ ನೈನಿ. ಅವಳ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಿದ್ದೀನಿ. 2 ದಿನ ಅಳ್ತಾ ಕೂರ್ತಾಳೆ, 3ನೇ ದಿನಕ್ಕೆ ತಾನೇ ಸರಿ ಹೋಗ್ತಾಳೆ. ಅರ್ಥ ಮಾಡಿಕೊಂಡು ನಾರ್ಮಲ್ ಆಗಿರ್ತಾಳ. ದುಡ್ಡಿರೋದ್ರಿಂದ ಅವಳು ಹೇಗೆ ಯೋಚಿಸ್ತಾಳೋ ನಾನು ಕಾದ್ ನೋಡ್ಬೇಕು.